ಒಂದು ಕಡೆ ನಾವು KGF ನ ನೋಡ್ತೀವಿ, ಕಾಂತಾರನ ನೋಡ್ತೀವಿ, ಅದರ ಜೊತೆಗೆ ಒಂದು 100 ಸಿನಿಮಾಗಳು ಬಂದಿದ್ರೆ ಅದರಲ್ಲಿ 1-2 ಮಾತ್ರ ಯಶಸ್ ಕಾಣ್ತಾ ಇದೆ. ಸೊ ಅದು ಕೂಡ ಸ್ವಲ್ಪ ಸಮಸ್ಯೆನೆ, ಅಂದ್ರೆ ಅದು ಒಂದು ಚಿಂತೆ ವಿಷಯ. ಯಾಕೆ ಫೇಲ್ಯೂರ್ಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ? ವಿ ಸಿ ಕಾಂತಾರ ಹ್ಯೂಜ್ ಹಿಟ್ ಆಗಿದೆ, KGF ಹ್ಯೂಜ್ ಹಿಟ್, ಅದಾದ್ಮೇಲೆ ಸೂಫ್ರಮ್ ಸೋ ಮೊನ್ನೆ ಬಂದಿದ್ದು ತುಂಬಾ ಅದ್ಭುತವಾಗಿ ಮಾರ್ಕೆಟ್ನಲ್ಲಿ ಪರ್ಫಾರ್ಮ್ ಮಾಡಿದೆ. ಎಸ್, ಒಳ್ಳೆ ಪರ್ಫಾರ್ಮ್ ಮಾಡ್ತು. ಆದ್ರೆ ನೀವು ಎಷ್ಟು ಸಿನಿಮಾಗಳು ರೆಡಿ ಆಗ್ತಿವೆ ಅಂತ ನೋಡಿದ್ರೆ ವೆರಿ ಲೆಸ್ ಪರ್ಸೆಂಟೇಜ್, ಗೆಲುವಿನ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ. ವೈ ಇಟ್ ಇಸ್ ಹ್ಯಾಪನಿಂಗ್? ಏನ್ ಸಮಸ್ಯೆ? ಕಾಲದಿಂದ ಸಕ್ಸಸ್ ರೇಷಿಯೋ ಯಾವಾಗಲೂ ಸಿನಿಮಾದಲ್ಲಿ ಕಡಿಮೆನೆ. ಬಟ್ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿದೆ ಅದು, ಅಂದ್ರೆ ಫೇಲ್ಯೂರ್ಸ್ ಜಾಸ್ತಿ ಆಗಿದೆ. ಫೇಲ್ಯೂರ್ಸ್ ಜಾಸ್ತಿ ಆಗಿದೆ ಅನ್ನೋದಕ್ಕಿಂತಮ್ಮ, ಆಗ ನಿಮಗೆ ಒಂದು ಕಾಲದಲ್ಲಿ ಒಂದು 50 ಸಿನಿಮಾ ತೆಗಿತಾ ಇದ್ವಿ, ಒಂದು 10 ಹಿಟ್ ಆಗೋದು, 20 ಹಿಟ್ ಆಗೋದು, ಇನ್ನೊಂದು 20 ಅಥವಾ 10 ಸುಮಾರು, ಇನ್ನೊಂದು 20 ಗೊತ್ತಾಗ್ತಿರ್ಲಿಲ್ಲ, ಆ ಥರ ಆಗೋದು. ನಂಬರ್ ಆಫ್ ಸಿನಿಮಾಸ್ ಬೀಯಿಂಗ್ ಮೇಡ್ ಟುಡೇ ಆರ್ ಅಟ್ ಲೀಸ್ಟ್ ಲೈಕ್ ಅರೌಂಡ್ 300 ಇದೆ. ಹೌದು, ಇಯರ್ಲಿ 300 ಆಗ್ತಿದೆ. ನಿಮಗೆ 300 ಸಿನಿಮಾಗಳಿಗೆ ಇಲ್ಲಿರ್ತಕ್ಕಂಥ ಒಂದು ಲೆಟ್ಸ್ ಅಸ್ಯೂಮ್ ಒಂದು 650-700 ಥಿಯೇಟರ್ ಇದೆ ಅಂತ ಅನ್ಕೋಣ, ಮೇನ್ ಸೆಂಟರ್ಸ್, ಒಂದು ಬೇಸಿಕ್ ಸೆಟಪ್ ಅಂತ ತೊಗೊಂಡ್ರೆ. ಸೊ 300-350 ಸಿನಿಮಾ ಬಂದರೆ ನಿಮಗೆ ಅಕಾಮಿಡೇಟ್ ಮಾಡೋಕೆ ಅಷ್ಟು ಥಿಯೇಟರ್ ಸೆಟಪ್ ಕೊಡಬೇಕಲ್ಲ. 2 ಥಿಯೇಟರ್ ಕೊಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅಥವಾ ನಿಮಗೆ ತಿಂಗಳಿಗೆ ಒಂದು ವಾರಕ್ಕೆ 10 ಸಿನಿಮಾ 15 ಸಿನಿಮಾ ಈ ಥರ ಎಲ್ಲ ಬಿಡುಗಡೆ ಆಗುತ್ತೆ. ಎಷ್ಟಂತ ನೀವು ಥಿಯೇಟರ್ ಅರೇಂಜ್ ಮಾಡ್ತೀರಿ? ಅದು ಕನ್ನಡದ ಮಾತ್ರ ಅಲ್ವಲ್ಲ, ಬೇರೆ ಭಾಷೆಗಳ ಸಿನಿಮಾನೂ ಬರುತ್ತೆ. ಒಂದು ವಾರಕ್ಕೆ ಬೇರೆ ಭಾಷೆ ಸಿನಿಮಾನು ಸೇರಿದ್ರೆ ಒಂದು 15-20 ಸಿನಿಮಾಗಳು ಬರುತ್ತೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರು ಎಸ್ಪೆಷಲಿ ನಿಮಗೆ ಮರಾಠಿನೂ ನೋಡ್ತಾರೆ, ಮಲಯಾಳಮೂ ನೋಡ್ತಾರೆ, ತಮಿಳು ನೋಡ್ತಾರೆ, ತೆಲುಗು ನೋಡ್ತಾರೆ, ಹಿಂದಿ ನೋಡ್ತಾರೆ, ಸೊ ಇಂಗ್ಲೀಷ್ ಸಿನಿಮಾಸ್ ನೋಡ್ತಾರೆ. ಎಲ್ಲದಕ್ಕೂ ಕೇಟರ್ ಮಾಡೋದಕ್ಕೆ ಥಿಯೇಟ್ರಿಕಲ್ ಸೆಟಪ್ ಅಂತಲೂ ಒಂದು ಇದೆಯಲ್ಲ. ಸೊ ಎಲ್ಲರಿಗೂ ಪ್ರೊವೈಡ್ ಮಾಡೋಕ್ಕಾಗಲ್ಲ. ನಂಬರ್ ಆಫ್ ಸಿನಿಮಾಸ್ ಬೀಯಿಂಗ್ ಮೇಡ್ ಒಂದು ಕಡೆ, ನಂಬರ್ ಆಫ್ ಕ್ವಾಲಿಟೇಟಿವ್ ಸಿನಿಮಾ ಅದರಲ್ಲಿ, ನಂಬರ್ ಆಫ್ ಕ್ವಾಲಿಟೇಟಿವ್ ಸಿನಿಮಾ ಅಂತ ಬಂದರೆ ಅಲ್ಲಿ ಕ್ವಾಲಿಟೇಟಿವ್ ಮೇಕಿಂಗ್ ಇರುತ್ತೆ, ಕ್ವಾಲಿಟೇಟಿವ್ ರೈಟಿಂಗ್ ಇರುತ್ತೆ ಅಗೇನ್. ಸೊ ಅದೆಲ್ಲವನ್ನು ದಾಟಿ ಇವ್ರು ಹೇಳ್ದಂಗೆ OTT ಅನ್ನೋ ಒಂದು ಕಂಫರ್ಟ್ ಇದೆ. ಆ್ಯಂಡ್ OTTನ ದಾಟಿ ಇವತ್ತು ದೊಡ್ಡ ಸವಾಲು ಅಂದರೆ ಸ್ಮಾರ್ಟ್ಫೋನ್ ಇದೆ. ಮನುಷ್ಯಂಗೆ ಕೂತ್ಕೊಂಡು ಜಾಗದಲ್ಲೇ ಸೆಕೆಂಡ್ಸ್ ಲೆಕ್ಕದಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಒಂದು ಥಿಯೇಟ್ರಿಗೆ ಇದನ್ನು ಮೀರಿಸೋವಂಥ ಎಂಗೇಜ್ಮೆಂಟು ಎಂಟರ್ಟೈನ್ಮೆಂಟ್ ಕೊಡೋಕ್ಕಾದ್ರೆ ಥಿಯೇಟ್ರಿಗೆ ಹೋಗ್ತಾನೆ.